ಇನ್ನು ರೆಡ್ ಸಿಗ್ನಲ್ ಎಲ್ಲ ಐತೆ, ಅಷ್ಟು ಬೇಗ ಜೀಬ್ರಾ ಕ್ರಾಸ್ ಮಾಡಿಬಿಟ್ರಲ್ಲ. ಆರಾಮನು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಗಿರಿ. ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಸೊ ನೀವು ನೋಡ್ತಾ ಇರ್ಬೋದು ನನ್ನ ಮುಂದೆ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350 ಗಾಡಿ ಇದೆ. ಕ್ರೋಮ್ ರೆಡ್ ಗಾಡಿ. 2 ಮಂತ್ ಆಗಿದೆ ಗಾಡಿ ತೊಗೊಂಡು. ಆ್ಯಕ್ಚುಲಿ ಫಸ್ಟ್ ಸರ್ವೀಸು ಆಗಿದೆ. ಒಂದು ವಾಕ್ ಅರೌಂಡ್ ನೋಡಿಬಿಡಿ. ಫ್ರಂಟ್ ಲುಕ್ ಬರೋದಾದರೆ ನೋಡ್ತಾ ಇರ್ಬೋದು, ಹೆಡ್ಲೈಟು, ಇಂಡಿಕೇಟರ್ಸು ಮತ್ತು DRLಸು. ಸೊ ಎಲ್ಲನೂ ಅಲೋಜನೇ ಕೊಟ್ಟಿರೋದು ರಾಯಲ್ ಎನ್ಫೀಲ್ಡಲ್ಲಿ. ಸೊ ನೀವು ನೋಡ್ತಾ ಇರ್ಬೋದು ನೋಡಿ. ಸೊ ಕ್ರೋಮಿಂಗ್ ನೋಡು ಗುರು, ಇಲ್ಲಿ ನಾನು ಕಾಣ್ತಾ ಇದ್ದೀನಿ ಅಂತ ಅನಿಸುತ್ತೆ. ಶೈನಿಂಗ್ ಹೊಡಿತಿದೆ ಗಾಡಿ ಮಾತ್ರ. ಮತ್ತು ಬ್ಯಾಕ್ ಸೈಡ್ ಬರೋದಾದರೆ ಬ್ರೇಕ್ ಲೈಟಲ್ಲಿ ಮಾತ್ರ ಒಂದೇ ಒಂದು ಸಿಲ್ವರ್ ಕ್ರೋಮಿಂಗ್ ಥರ ಒಂದು ಕೊಟ್ಟಿದ್ದಾರೆ, ಮತ್ತು ರೌಂಡ್. ಸೊ ಅದೊಂದು ಕೊಟ್ಟಿರೋದು. ಇಂಜಿನ್ ಸ್ಪೆಸಿಫಿಕೇಷನ್ಗೆಲ್ಲ ಬರೋದಾದರೆ ಸೊ 349cc ಇಂಜಿನ್ನು, ಮತ್ತು ಆಲ್ಮೋಸ್ಟ್ 5 ಸ್ಪೀಡ್ ಗೇರ್ ಬಾಕ್ಸು, ಮತ್ತು 13 ಲೀಟರ್ಸ್ ಫ್ಯೂಲ್ ಟ್ಯಾಂಕು, ಒಳ್ಳೆ ಕಂಫರ್ಟು. ಸೊ ನೋಡ್ಬೋದು ನೀವು ಸೀಟೆಲ್ಲ. ಸ್ಪೀಡೋಮೀಟರ್ಗೆ ಬರೋದಾದರೆ ನೋಡ್ತಾ ಇರ್ಬೋದು, ಕೀ ಆಫ್ ಮಾಡ್ತೀನಿ, ಆನ್ ಮಾಡ್ತೀನಿ ನೋಡಿ. ಬ್ಯಾಟ್ರಿ, ABS, ಪೆಟ್ರೋಲ್ದು ಮತ್ತು ನ್ಯೂಟ್ರಲ್ಲು, ಮತ್ತು ಓಡೋಮೀಟರ್ ಬಂದ್ಬಿಟ್ಟು ಡಿಜಿಟಲ್ ಕೊಟ್ಟಿದ್ದಾರೆ, ಮತ್ತು ಸ್ಪೀಡೋಮೀಟರ್ ಬಂದು ಅನಲಾಗ್ ಕೊಟ್ಟಿದ್ದಾರೆ. ಸೊ ಇದೊಂಥರ ಸೆಮಿ ಡಿಜಿಟಲ್ ಗುರು. ಮತ್ತು ಇನ್ನೊಂದೇನಪ್ಪ ಅಂದರೆ ಸೊ ಕ್ವಿಲ್ ಸ್ವಿಚ್ಚು, ಮತ್ತು 4 ಇಂಡಿಕೇಟರ್ಸು, ಮತ್ತು ಇದೊಂದು ಐ ಬೀಮು, ಪಾಸಿಂಗ್ ಲೈಟ್. ಓಕೆ, ಇದು ಪಾಸಿಂಗ್ ಲೈಟು, ಇದೊಂದು ಐ ಬೀಮು. ಇಂಜಿನ್ ಗಾರ್ಡು ಮತ್ತು ಸೈಡ್ ಗಾರ್ಡ್ ಹಾಕ್ಸಿದ್ದಾರೆ. ಸೊ ಇದು ಗಾಡಿಯಿಂದನೇ ಬರಲ್ಲ, ನಾವು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸ್ಕೊಬೇಕು. ಇದು ಎರಡಕ್ಕೇನೆ 6000 ಆಗಿದೆ. ಓನ್ಲಿ ಇದೊಂದು ಇಂಜಿನ್ ಗಾರ್ಡು ಮತ್ತು ಇದೊಂದು ಸೈಡ್ ಗಾರ್ಡು. ಸೊ ಇದೆರಡಕ್ಕೆ ಬಂದೆ 6000 ಆಗಿದೆ. ಗಾಡಿ ಓಡಿಸಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ನಿಮಗೆ ಹೇಳ್ತೀನಿ ಬನ್ನಿ. ಓಕೆ, ಗಾಡಿ ಹತ್ತುವ. ಗಾಡಿ ಸೌಂಡ್ ಕೇಳು ಗುರು. ಗಾಡಿ ಓಡಿಸ್ತಾ ಸಿಗ್ತೀನಿ ಬನ್ನಿ. ಸೊ ಇನ್ನೊಂದು ನಿಮ್ಗೆ ಹೇಳಬೇಕು, ಇದಕ್ಕೆ ಕಿಕ್ಕರ್ ಬರ್ತಾ ಇಲ್ಲ ಗುರು. ನೋಡಿ, ಕಿಕ್ಕರೇ ಇಲ್ಲ ಈ ಗಾಡಿಗೆ. ಕ್ಯಾಮ್ರಾ ಆ್ಯಂಗಲ್ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಗೊತ್ತಿಲ್ಲ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ, ಚೆಕ್ ಮಾಡಿ ಹೇಳ್ತೀನಿ. ಸರಿ, ಇಲ್ಲೇ ಲೆಫ್ಟ್ಗೆ ಹಾಕೊಂಡ್ಬಿಡ್ತೀನಿ. ಲೆಫ್ಟ್ಗೆ ಹಾಕಿ ಚೆಕ್ ಮಾಡುವ. ಕ್ಯಾಮ್ರಾ ಆ್ಯಂಗಲ್ ಎಲ್ಲ ಚೆಕ್ ಮಾಡಿದೆ, ಕರೆಕ್ಟಾಗೆ ಪ್ರಾಪರಾಗೇ ಇದೆ ಗುರು. ಇದೇ ಥರ ಹೈವೇದಲ್ಲಿ ಹೋಗ್ತಾ ಇತ್ತು ಅಂದರೆ ಪೀಸ್. ಓಕೆ, ಈ ಕಡೆ ಮಡಿ ಒಳಗೆ ತಿರ್ಗೋಣ. ಸೊ ಗಾಡಿ ವೆಯ್ಟ್ ಬಂದ್ಬಿಟ್ಟು 195 kg ಗುರು. ಗಾಡಿ ಮಾತ್ರ ಹೆವಿ, ಸ್ವಲ್ಪ ಭಾರ ಇದೆ. ಸಿಟಿಯಲ್ಲಿ ಇಂಥ ರೋಡ್ಗಳಲ್ಲಿ ಆರಾಮಾಗಿ ಹೋಗ್ಬೋದು. ಮೈ ಕೈ ನೋವು ಅಂಥದ್ದು ಬರೋಲ್ಲ. ಸ್ಟಾರ್ಟಿಂಗ್ ಅಂದರೆ ಹೆವಿ ಭಾರ ಇತ್ತಲ್ವ ಗಾಡಿಗಳು, ಆವಾಗ ಮೈ ಕೈ ನೋವೆಲ್ಲ ಬರ್ತಾಯಿತ್ತು. ಸೊ ಸ್ವಲ್ಪ ಜನ ಏನು ಮಾಡಿಬಿಡ್ತಾಯಿದ್ರು, ಮೈ ಕೈ ನೋವಿಗೋಸ್ಕರನೇ ಮೈ ಕೈ ನೋವು ಬರುತ್ತೆ ಅಂತ ಅಂದ್ಬಿಟ್ಟೆ ಮಾರ್ಬಿಟ್ರು ಗುರು ಸ್ವಲ್ಪ ಗಾಡಿಗಳ್ನ, ನಾನು ನೋಡಿರೋ ಪ್ರಕಾರ. ಯಾಕಂದರೆ ನಮ್ಮ ಫ್ರೆಂಡ್ ಅವ್ರ ಅಪ್ಪನೂ ಒಂದು ಬುಲೆಟ್ ಹಿಡ್ಕೊಂಡಿದ್ರು, ಓಲ್ಡ್ ಮಾಡಲು. ಸೊ ಲೆಫ್ಟ್ ಸೈಡು ಕಿಕ್ಕು, ಮತ್ತು ಅದೇ ಕಿಕ್ಕರೇ ಗೇರು, ಆ ಥರ ಗಾಡಿ ನಾನು ನೋಡಿದ್ದು. ಸೊ ಏನು ಮಾರಿದ್ರು ಅಂದರೆ ಅವರು ಬ್ಯಾಕ್ ಪೇನ್ ಜಾಸ್ತಿ ಬರ್ತಾಯಿತ್ತಂತೆ, ಹೆವಿ ಭಾರ ಗಾಡಿ.
ಅದಕ್ಕೆ ಅವ್ರೇನು ಮಾಡಿದ್ರು, ಸೇಲ್ ಮಾಡಿಬಿಟ್ರು ಗುರು. ಗಾಡಿ ಮಾತ್ರ ಒಳ್ಳೆ ಫೀಲು. ಸೋಫಾ ಮೇಲೆ ಕೂತಂಗಿದೆ ಅಣ್ಣ. ಹೆಂಗಣ ಬರ್ತೀರಾ? ಇನ್ನು ರೆಡ್ ಸಿಗ್ನಲಲ್ಲೇ ಐತೆ, ಅಷ್ಟು ಬೇಗ ಜೀಬ್ರಾ ಕ್ರಾಸ್ ಮಾಡಿಬಿಟ್ರಲ್ಲ ಗುರು. ಫುಲ್ ಚೆನ್ನಾಗಿದೆ ಗುರು. ಇಲ್ಲೊಂದು ಸಿಗ್ನಲ್ ಬೇರೆ, ಸಿಗ್ನಲ್ ಮೇಲೆ ಸಿಗ್ನಲ್ ಗುರು. ಕೋರಮಂಗಲದಲ್ಲಿ ನಮ್ಮ ಹಳೆ ಏರಿಯಾ ಇದು. ಗಾಡಿನ ಸ್ವಲ್ಪ ಪುಷ್ ಮಾಡೋಣ ಅಂತ ಆದರೆ ಇಲ್ಲೆಲ್ಲ ಜಾಮ್ಗಳು, ಬಸ್ ಬೇರೆ ಐತೆ, ಮುಂದೆ ಲಾರಿ ಬೇರೆ ಹೋಗ್ತಾ ಇದೆ. ಆಗ್ರಾ ಲೇಕು. ಗಾಡಿ ಮಾತ್ರ ಹೆವಿ ಕಂಫರ್ಟಬಲ್ ಆಗಿದೆ ಗುರು. ನಿಜವಾಗ್ಲೂ ಪಾಟೋಲ್ಸ್ಗಳೆಲ್ಲ ಬಿಡ್ತಾ ಇದ್ದೀನಿ, ಮತ್ತು ಪ್ಯಾಚ್ ಆಗಿರೋ ವರ್ಕ್ ಹತ್ರನೂ ಅಷ್ಟೇ ಬಿಡ್ತಾ ಇದ್ದೀನಿ. ಗಾಡಿನ ಓಡಿಸ್ತಾ ಇದ್ದೀನಿ. ಒಳ್ಳೆ ಸೋಫಾ ಮೇಲೆ ಕೂತಂಗೆ ಐತೆ ನೋಡಿ. ಸೋಫಾ ಮೇಲೆ ಕೂತಂಗೆ ಐತೆ ಗುರು. ನಿಜವಾಗ್ಲೂ ಲಾಂಗ್ ರೈಡ್ಸ್ಗೆ ಒಂದು ಹಿಮಾಲಯ, ಇನ್ನೊಂದು ರಾಯಲ್ ಎನ್ಫೀಲ್ಡು. ಬೇರೆ ಗಾಡಿಗಳೆಲ್ಲ ಹೋಗ್ಬೋದು, ಬಟ್ ಆದರೆ ಈ ಥರ ಕಂಫರ್ಟ್ ಬರುತ್ತೆ ಅಂತ ಅಂದ್ಬಿಟ್ಟು ನನಗೆ ಗೊತ್ತಿಲ್ಲ. ಏನು ಗುರು, ಜಾಮು. ನಾನು ಯಾವಾಗ ವಿಡಿಯೋ ಮಾಡಬೇಕಂತ ಬರ್ತೀನೋ ಆವಾಗ ಏನಾರ ಒಂದು ಅಡ್ಡ ಬಂದ್ಬಿಡುತ್ತೆ. ಗಾಡಿ ಪವರ್ ಎಲ್ಲ ಬರೋದಾದರೆ 20.2 bhp ಪವರು. ಮ್ಯಾಕ್ಸ್ ಟಾರ್ಕ್ ಬಂದ್ಬಿಟ್ಟು ಎಷ್ಟಪ್ಪ ಅಂದರೆ 27 Nm ಟಾರ್ಕು. ಗಾಡಿ ಮಾತ್ರ ನುಗ್ತಾ ಇದೆ. ಸ್ವಲ್ಪ ಹೊಸ ಗಾಡಿ ಅಲ್ವಾ, ಫಸ್ಟ್ ಸರ್ವಿಸ್ ಆಗಿರೋದು. ಮೆಲ್ಲಕ್ಕೆ ಹೋಗ್ತಾ ಇದ್ದೀನಿ. ಹೆವಿ ನುಗ್ಗಾಡ್ಬೋದು ಮಾತ್ರ. ಕ್ರೇಜಿ. ಕಾರ್ನರಿಂಗ್ ಎಲ್ಲ ಮಾಡೋದಕ್ಕಾಗಲ್ಲಪ್ಪ ಈ ಗಾಡಿಯಲ್ಲಿ. ಮಾಡ್ತು ಅಂದರೆ ಏನು ಗುರು ಇವನು ಇಂಡಿಕೇಟ್ರ್ ಹಾಕ್ಬಿಟ್ಟ. ಹೆಂಗೆ ಇಂಡಿಕೇಟ್ರ್ ಹಾಕ್ತಾರೆ ಅಂತ ಗೊತ್ತಾಗಲ್ಲ. ಇಲ್ಲೊಂದು ಸ್ಪೀಡ್ ಹಂಪ್ಸ್. ಓಕೆ ಬ್ರೇಕಿಂಗ್ ನೋಡೋಣ ಇರೋ ಗುರು. ಹೋಯ್, ಚೆನ್ನಾಗಿದೆ ಬ್ರೇಕಿಂಗು. ಯಾರು ಗುರು, ಯಾರೋ ನೋಡಿದವನು. ಓಕೆ, ಸಿಗ್ನಲ್ ಬಿಡ್ತು ನಡಿ ಗುರು. ಸೀಟಿಂಗ್ ಪೊಸಿಷನ್ ಮಾತ್ರ ಅಲ್ಟಿ. ಗಾಡಿ ಆನ್ ರೋಡ್ ಬಂದ್ಬಿಟ್ಟು ಸಿಂಗಲ್ ಚಾನಲ್ಗೆ 1,94,000 ಏನೋ ಇದೆ. 2 lakh ಹತ್ತತ್ರನೇ ಬರುತ್ತೆ. ರೋಡ್ ಟ್ಯಾಕ್ಸು ಅದು ಇದು ಆಳು ಮೂಳು ಅಂತ ಅನ್ಕೊಂಡ್ಬಂತು ಅಂದರೆ 2 lakhs ಹತ್ತತ್ರ ಬರುತ್ತೆ. ಮತ್ತು ಡ್ಯುಯಲ್ ಚಾನಲ್ ABS ಬೇಕು ಅಂತ ಅಂದರೆ 2,24,496 ಏನೋ ಸಮಥಿಂಗ್ ಏನೋ ಚೇಂಜ್ ಇದೆ ರಾಯಲ್ ಎನ್ಫೀಲ್ಡು. ಇದರಲ್ಲೂ ಡ್ಯುಯಲ್ ಚಾನಲ್ ABSಸು, ಸಿಂಗಲ್ ಚಾನಲ್ ABSಸು ಬರುತ್ತೆ. ಅದು ಡಿಪೆಂಡ್ ಅಪಾನು ನೀವು ಯಾವ ಥರ ಈಸ್ಕೋತೀರಾ ಅಂತ ಅಂದ್ಬಿಟ್ಟು. ಈ ಗಾಡಿ ಬುಕ್ ಮಾಡಬೇಕು ಅಂತ ಅಂದರೆ ಬುಕ್ ಮಾಡಿದ್ರೆ 1 month ವೆಯ್ಟಿಂಗ್ ಪೀರಿಯಡು. ರಾಯಲ್ ಎನ್ಫೀಲ್ಡ್ ಎಲ್ಲ ಹಂಗೆ ಬಿಡು ಗುರು. ತುಂಬ ಜನ ಕಮೆಂಟ್ಸ್ಗಳು ಮಾಡಿದ್ದೀರಾ, ತುಂಬ ಖುಷಿ ಆಯಿತು. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ, ಮೋಟಿವೇಶನ್ ಸಿಗ್ತಾ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಲವ್ ಆ್ಯಂಡ್ ಸಪೋರ್ಟ್. ಇದೇ ಕಾಲೇಜು ಗುರು ಓದಿದ್ದು. ಬುಲೆಟ್ಗೆಲ್ಲ ಸೌಂಡ್ ಇತ್ತು ಅಂದರೆ ಅದೊಂಥರ ಮಜಾ.
ನಮ್ ಸ್ಥಿತಿ ಹೆಂಗ್ ಆಗ್ಬಿಟ್ಟದೆ ಅಂದ್ರೆ ಗೋಯ್ದಪ್ಪ. ರಾಯಲ್ ಎನ್ಫೀಲ್ಡಲ್ಲಿ ಮಿರರ್ದೊಂದು ವೈಬ್ರೇಟ್ ಇದೆ. ಇನ್ನೊಂದೇನಪ್ಪ ಅಂದರೆ, ಸೊ ಮೊದಲು ಗೌಡ್ರುಗಳು ಮತ್ತು ಚೇರ್ಮನ್ರುಗಳು ಬುಲೆಟಲ್ಲಿ ಓಡಿಸ್ತಿದ್ರಲ್ವ, ರಾಯಲ್ ಎನ್ಫೀಲ್ಡ್ ಬುಲೆಟ್ ಬುಡ್ ಅಂತ ಬರ್ತಾ ಇದ್ದಿತ್ತು. ಅದು ಮಜಾ ಅಂದರೆ ಮಜಾ ಗುರು ಆ ಗಾಡಿ. ಬುಲೆಟಲ್ಲಿ ಆ ಥರ ಗಾಡಿ ಬಿಟ್ಟು ಇವಾಗ ಬರ್ತಾ ಇರೋದು ಓಕೆನೆ, ಬಟ್ ಆದರೆ ವೈಬ್ರೇಟ್ ಇದೆ ಗುರು. ಆರಾಮನು ಬಜಾರ್ ಎಲ್ಲ ಎಂಥದ್ದು ಇಲ್ಲ, ಆರಾಮ. ಹಾಂ ಸರಿ, ಎಲ್ಲ ಆಯ್ತಾ? ಎಲ್ಲ ಆಯಿತು ಬ್ರೋ. ನಿಮ್ಮದು ಇನ್ನೇನು ಸಮಾಚಾರ? ಎಲ್ಲ ನೀವೇ ಹೇಳ್ಬೇಕು. ಆಯಿತು ನಿಮ್ಮದು? ಎಲ್ಲಿ ವಾಲಿಬಾಲ್ಗಾ? ಹೌದಾ, ಸರಿ ಓಕೆ ಬರುವ. ಸರಿ ಓಕೆ. ಹಾಂ ಆರಾಮಾಗಿದ್ದೀನಿ. ಬಾಯ್ ಮನು. ಓಕೆ. ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.